ನಂದೊಂದು ಪ್ರಶ್ನೆ ಇದೆ. ಕಾಮನ್ ಮ್ಯಾನ್ಗಳು ಬಿಗ್ ಬಾಸ್ಗೆ ಹೋಗಬೇಕು ಅಂದರೆ ತಲೆ ಬೋಡ್ಸ್ಕೋಬೇಕು, ಗಿನ್ನೀಸ್ ರೆಕಾರ್ಡ್ ಹರಿಬೇಕು, ಈ ಥರ ಎಲ್ಲ ಟಾಸ್ಕ್ಗಳು ಕೊಡ್ತಾ ಇದ್ದೀರಾ. ಬಟ್ ಸೆಲೆಬ್ರಿಟೀಸ್ ಮಾತ್ರ ಯಾಕೆ ಮೇಡಮ್ ಡೈರೆಕ್ಟಾಗಿ ಒಳಗಡೆ ಹೋಗ್ಬೋದು? ಯಾರು ಹೇಳಿದ್ದು ಸೆಲೆಬ್ರಿಟೀಸ್ ಆರಾಮಾಗಿ ಡೈರೆಕ್ಟಾಗಿ ಹೋಗ್ತಾರೆ ಅಂತ? ಇನ್ನೇನು ಮ್ಯಾಮ್, ಇವಾಗ ನೋಡ್ತಾ ಇದೀವಲ್ಲ ಮ್ಯಾಮ್ ಸೋಷಿಯಲ್ ಮೀಡಿಯಾದಲ್ಲೆಲ್ಲ. ಇಲ್ಲ, ಇವಾಗ ನಾನು ಕೂಡ ಬಿಗ್ ಬಾಸ್ ಹೋಗಬೇಕಿದ್ರೆ ಸುಮಾರಷ್ಟು ಲೇಯರ್ಸ್ ಇತ್ತು, ಅದಕ್ಕೆ ಸುಮಾರಷ್ಟು ಜಡ್ಜ್ಮೆಂಟ್ಸ್ ನಡೆಯುತ್ತೆ ಅಲ್ಲೂ ಕೂಡ. ಆ್ಯಕ್ಚುಲಿ ನಾನು ವಿನಯ್ ಹತ್ರನೇ ಮಾತಾಡ್ತಿರ್ಬೇಕಿದ್ರೆ ವಿನಯ್ ಕೂಡ ಹೇಳಿದರು, ತುಂಬ ವರ್ಷ ಅವರು ಕೂಡ ಪ್ರಯತ್ನ ಪಟ್ಟಿದ್ದಾರೆ ಇದಕ್ಕೆ, ಲೈಕ್ ಒನ್ ಆಫ್ ದ ಕಂಟೆಸ್ಟೆಂಟ್ ಆಗೋದಕ್ಕೆ ಅಂತ. ಬಟ್ ಅವ್ರಿಗೂ ತುಂಬ ಕಷ್ಟ ಆಗಿತ್ತು. ಮೋರ್ ಓವರ್ ನಾನು ಕೂಡ ಮನೆ ಒಳಗೆ ಹೋಗಬೇಕಿದ್ರೆ, ನೀವು ಸ್ಟೇಜ್ ಮೇಲೆ ನೋಡಿದ್ರಲ್ವ ನನಗೆ ಎಷ್ಟು ಅಗ್ನಿ ಪರೀಕ್ಷೆ ಅಲ್ಲೇ ಆಗಿತ್ತು ಅಂತ ನಾನು ರಿಜೆಕ್ಟ್ ಮಾಡಿದರು. ಅದು ಮಾತ್ರ ಅಲ್ಲ, ನಮ್ಮ ಸೀಸನಲ್ಲೇ ನೀವು ನನ್ನ ಕಣ್ಣಿಗೆ ಇನ್ಸಿಡೆಂಟ್ ಆಗಿದ್ದು ನೋಡಿದ್ರಾ? ಹೌದು ಮ್ಯಾಮ್, ಅದಾಗಿತ್ತು. ಮತ್ತೆ ಡ್ರೋನ್ ಪ್ರತಾಪ್ ಅವರು ಎಕ್ಸಾಕ್ಟ್ಲಿ ಅದಾಗಿತ್ತು. ಆಮೇಲೆ ಕಾರ್ತಿಕ್ ಮತ್ತೆ ಅಂದರೆ ನಮ್ಮ ಸೀಸನಲ್ಲಿ 2-3 ಜನ ತಲೆ ಬೋಳ್ಸ್ಕೊಂಡಿದ್ದಾರೆ ಅಲ್ವಾ. ಅದು ಮಾತ್ರ ಅಲ್ಲ, ಮೆಣಸಿನ್ಕಾಯಿ ತಿಂದಿದ್ದಾರೆ, ನೋಡಿದ್ದೀರಾ? ಇಂಥ ಸುಮಾರಷ್ಟು ಟಾಸ್ಕ್ ಇರ್ತವೆ, ಆಗ್ತಾನೆ ಇರ್ತವೆ. ಕಾಮನರ್ಸಿಗೆ ಇದೊಂದು ಅಪರ್ಚುನಿಟಿ. ಇದೆಲ್ಲ ಇವರು ಇವಾಗಲೇ ಮಾಡಿಬಿಟ್ರೆ ಮನೆ ಒಳಗೆ ಹೋಗೋಕೆ ತುಂಬ ಸುಲಭ ಆಗುತ್ತೆ. ನಮಗೆ ಹೋಗೋ ಮುಂಚೆ ಯಾರು ಕೂಡ ಹೇಳಿರಲಿಲ್ಲ ಈ ಥರ ಟಾಸ್ಕ್ ಇರುತ್ತೆ, ಅದಿರುತ್ತೆ ಅಂತ. ಇಲ್ಲಿ ಕಾಮನರ್ಸಿಗೆ ಆ್ಯಕ್ಚುಲಿ ಅಡ್ವಾಂಟೇಜು. ಇವರು ಈ ಎಲ್ಲ ಕಾಂಟೆಸ್ಟ್ ಮಾಡೋದ್ರಿಂದ ಒಳಗೆ ಹೋದಾಗ ಮನೆಗೆ ಅವ್ರಿಗೆ ತುಂಬ ಈಸಿ ಅನ್ಸ್ಬಿಡುತ್ತೆ, ಇದೆಲ್ಲ ವಿಷಯನೇ ಅಲ್ಲ ಅಂತ ಅನ್ಸುತ್ತೆ. ನನಗೆ ಯಾರೂ ಹಿಂಗೆ ಹೇಳ್ಕೊಟ್ಟಿರಲಿಲ್ಲ, ನಮಗೆಲ್ಲ ಸರ್ಪ್ರೈಸ್. ಇವಾಗ ಅಟ್ಲೀಸ್ಟ್ ಕಾಮನರ್ಸಿಗೆ ಇದೆಲ್ಲ ನೋಡಿಬಿಟ್ಟು ಅವ್ರು ಪ್ರಿಪೇರ್ ಆಗ್ತಾರೆ.